ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಂತ ಅಂದ್ಕೊಳಕತ್ತೇನಿ. ನಾನು ಮಸ್ತ್ ಆರಾಮದೇನು ನೋಡ್ರಿ. ಬರ್ರಿ ನನ್ನ ಇವತ್ತಿನ ದಿನದ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಕೋರಾಕತ್ತೇನಿ. ನಾನು ತೊಗೊಂಬಂದೇನಿ ನಮ್ಮ ಮನೆಯೊಳಗೆ ಏನು ದಸರಾ ಹಬ್ಬ ಆಚರಣೆ ಮಾಡಿದ್ವಲ್ರಿ, ಅದ ದಿನದ ಬ್ಲಾಗ್ ತೊಗೊಂಡು ಬಂದೇನಿ. ಹಾಕೋದು ಲೇಟ್ ಆದರೂ ಲೇಟೆಸ್ಟಾಗಿ ಅಂತರೂ ಐತಿ ವಿಡಿಯೋ. ಯಾರು ತಪ್ಪದನ್ನು ನೋಡ್ರಿ ಎಂಡ್ವರೆಗೂ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಮನೆಯೊಳಗೆ ನಾವು ಯಾವ ಥರ ಹಬ್ಬ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋದೈತಿ. ನಮ್ಮ ಮನೆಯೊಳಗೆ ಮತ್ತು ಆಯುಧ ಪೂಜಾ ಮತ್ತು ಬನ್ನಿ ಮುಡಿಯೋ ಹಬ್ಬ ಅಂತ 2 ದಿನ ಏನು ಹಬ್ಬ ಮಾಡ್ತಾರಲ್ರಿ, ಅದೆಲ್ಲ ಒಂದೇ ದಿನಾನ ಮಾಡ್ತೇವೆ ನಾವು, 2 ದಿನ ಮಾಡೋಂಗಿಲ್ಲ. ಬಟ್ ನಮ್ಮ ಮನೆಯೊಳಗೆ ಯಾವುದೇ ರೀತಿಯಾದ ಗೊಂಬೆ ಕೂರಿಸುವಂಥ ಹಬ್ಬಗಳು ಇಲ್ಲ. ಹಿಂದಿನ ದಿನದಿಂದ ಏನು ಹಿರಿಯರು ಮಾಡ್ಕೊಂಡು ಬಂದಾರ ಆ ಥರದ ಪೂಜೆ ಐತಿ. ನೋಡ್ತಿರ್ಬೋದು ನೀವೀಗ ಆಲ್ರೆಡಿ ನಮ್ಮ ಮನೆಯೊಳಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ಸೊ ನಾ ಅಲ್ಲಿಂದನ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲರದ್ದು ಸುಟಿ ಇತ್ತು, ಮಕ್ಕಳದ್ದು ಸುಟಿ ಇತ್ತು, ನಂದು 2 ದಿನ ಸುಟಿ ಇತ್ತು. ಖರೆ ಏನಾದ್ರು ವಿಡಿಯೋ ಮಾಡ್ಬೇಕಂದ್ರೆ ಮನೆ ಕೆಲಸದೊಳಗೆ ನೆನಪು ಹಾರ್ಬಿಡ್ತೈತಿ. ಹೀಗಾಗಿ ಎಷ್ಟು ನೆನಪಾಗ್ತೈತಿ, ನಾನು ಅಷ್ಟೇ ವಿಡಿಯೋಸ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತಾ ವ್ಲಾಗ್. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಬರ್ರಿ, ನಮ್ಮ ಮನೆಯೊಳಗೆ ಆಯುಧ ಪೂಜಾ ಮತ್ತು ಬನ್ನಿ ಮುಡಿಯೋದೆಲ್ಲ 2 ಒಂದೇ ದಿನ ಐತಿ. ನಮ್ಮ ಮನೆಯೊಳಗೆಲ್ಲ ಯಾವ ರೀತಿ ಪೂಜೆ ಆಗೈತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ನೋಡ್ರಿ. ಈ ದಂಟೆಲ್ಲ ನಾವು ಮಾರಾಕ ತರೋದು ನೋಡ್ರಿ, ನಮ್ಗೆ ಇಲ್ಲೆಲ್ಲೂ ಸಿಗಲ್ಲ. ಸೊ ನಿನ್ನೆ ಮಾರ್ಕೆಟಿಗೆ ಹೋಗಿ ಎಲ್ಲ ತೊಗೊಂಡು ಬಂದಿದ್ವಿ. ದಂಟ ಮತ್ತು ಮಾವಿನ ತಳಿರು ಎಲ್ಲ ಮಾರಾಕ ತೊಗೊಂಬರೋದು. ಈ ಥರ ನಮ್ಮ ಮನೆಯೊಳಗೆ ಪೂಜೆ ಆಗೈತೆ ನೋಡ್ರಿ. ಇನ್ನು ಮೇಲ್ಗಡೆ ನಮ್ಮ ಮನೆಯೊಳಗೆ ಅಡುಗೆ ಮನೆ ಪೂಜಾ, ದೇವ್ರ ಪೂಜಾ ಎಲ್ಲ ಮುಗಿಸಿ ಆದಮೇಲೆ ಮತ್ತು ನಮ್ಮ ಅಂಬಾರಿಗಳನ್ನು ಮರತ್ರ ಹೆಂಗೈತ್ರಿ, ಆಯುಧಗಳು ನಮ್ಮದು ದೊಡ್ಡ ಆಯುಧಗಳು ಇವು. ಸೊ ಹಾಗಾಗಿ ಅವತ್ತಿನ ದಿನಾನ ಹಿಂದಿನ ದಿನಾನ ಎಲ್ಲ ಗಾಡಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ವಿ, ನಾನು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಸೇರಿ. ಸೊ ಇನ್ನು ಪೂಜಾ ದಿನ ಒಂದು ಸ್ವಲ್ಪ ನೀರು ಹಾಕಿ ಪೂಜಾ ಮಾಡಿದ್ರೆ ಆಯ್ತು ಅಂತಂದು ನೋಡ್ತಿರ್ಬೋದು ನೀವು. ನಾವು ಇಲ್ಲೇ ಪೂಜಾ ಮಾಡೋಕೆ ಸ್ವಲ್ಪ ನೀರು ಹಾಕಕತ್ತಿದ್ವಿ. ಮೇಲ್ಗಡೆದೆಲ್ಲ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಈ ಅಂಬಾರಿಗಳ ಪೂಜೆ ಕಾರ್ಯಕ್ರಮ ನಡೆದೈತೆ ನೋಡ್ರಿ ನಮ್ಮ ಮನೆಯೊಳಗೀಗ. ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಕಾಡಾಕತ್ತಿದ್ರು ರೀ ಅವತ್ತಿನ ದಿನ. ಪಾಪ ಅವರು ಹಗಲೆಲ್ಲ ಮನೆಯಾಗಿರಂಗಿಲ್ಲ, ಯಾವ ಥರ ಒಂದಿನ ಮನೆಯಾಗಿರ್ತಾರೆ. ನಾವು ಅವ್ರಿಗೆ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅನ್ನೋದು ಬೇಜಾರು. ಏನು ಮಾಡೋಕ್ಕಾಗಂಗಿಲ್ಲ ರೀ, ಮಕ್ಕಳನ್ನ ಸಂಭಾಳಿಸ್ಕೊಂಡು ಮಾಡ್ಕೊಂಡು ಹೋಗೋದು. ಸಿಟ್ಟು ಬರ್ತೈತಿ, ಆದರೂ ಸಿಟ್ಟು ಬಂದಾಗ ಸಿಟ್ಟು ತೋರಿಸ್ಕೊಳ್ಳೋದು, ಆಮೇಲೆ ಮತ್ತು ಮುದ್ದಾಡೋದು ಇದೆ ಅಲ್ರಿ. ಆಲ್ಮೋಸ್ಟ್ ಎಲ್ಲ ಮನೆಯೊಳಗೂ ತಾಯಿ ಮಕ್ಕಳು ತಂದೆ ಮಕ್ಕಳು ಪ್ರೀತಿ ಅಂತಂದು ಹೇಳ್ಬೋದು. ಇನ್ನು ನಮ್ಮ ಕಡೆ ಎಲ್ಲ ನಾವು ದಂಟ ಮಾರಾಕ ತೊಗೊಂಡೇವಿ. ಆಲ್ಮೋಸ್ಟ್ ಈಗಾಗಲೇ ಹೇಳಿದೆ, ದಂಟು ಸತೆ ಮಾರಾಕ ತೊಗೊಳೋದೈತೆ ನೋಡ್ರಿ ನಮ್ಮ ಧಾರವಾಡ ಸಿಟಿ ಒಳಗೆ. ಯಾಕಂದ್ರೆ ಹಳ್ಳಿ ಊರು ಒಳಗಾದ್ರೆ ಏನಾಗ್ತೈತೆ ರೀ, ಎಲ್ಲ ಅಲ್ಲೇ ಸಿಗ್ತೈತಿ. ಬಟ್ ಇಲ್ಲಿ ಹಾಗಿಲ್ಲ. 40-50 ರೂಪಾಯಿಗೆ 5 ದಂಟಿಂದ ಒಂದೊಂದು ಗುಂಪಿ ಇಟ್ಟಿರ್ತಾರೆ. ಸೊ ಅದ ತೊಗೊಂಡ್ಬಂದು ನಾವು ಪೂಜೆ ಮಾಡ್ತೀವಿ. ನೇಮಕ್ಕಂತೂ ಸ್ವಲ್ಪ ಬೇಕಾ ಅಲ್ರಿ, 1 ಇರಲಿ 2 ಇರಲಿ, ಬಟ್ ನೇಮಕ್ಕೆ ಎಷ್ಟು ಆಗ್ತೈತಿ ಅಷ್ಟು ತೊಗೊಂಡು ಬಂದು ಪೂಜೆ ಮಾಡಿದ್ವಿ. ಮಾವಿನ ತಳಿರ್ನೂ ಸತ ನಾವು ಹೋಗಿ ಮಾರ್ಕೆಟ್ನಾಗ ತೊಗೊಂಡು ಬಂದ್ವಿ. ಇಲ್ಲಿ ಸುಮ್ಮನೆ ಇವ್ರ ಕಡೆ ಏನು ಕೇಳೋದು, ಮತ್ತು ಅಲ್ಲಿ ಯಾಕೆ ಹರಿದ್ರಿ ಇಲ್ಲಿ ಯಾಕೆ ಹರಿದ್ರಿ ಅಂತಾರೆ. ಸೊ ಬೇಡ ದುಡ್ಡು ಕೊಟ್ಟು ತೊಗೊಂಬಂದು ನಮ್ದು ಮಾಡಿದ್ರೆ ಆತಂತಂದು ಎಲ್ಲ ಹಿಂದಿನ ದಿನಾನ ಮಾರ್ಕೆಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಅವತ್ತಿನ ದಿನ ನಾವು ಮಾರ್ಕೆಟಿಂಗ್ ಏನೂ ಇಟ್ಕೊಲಿಲ್ಲ, ಪೂಜಾದಷ್ಟ ಇಟ್ಕೊಂಡ್ವಿ. ಇದೆಲ್ಲ ಪೂಜಾದೆಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ಆದಮೇಲೆ ಮತ್ತು ಕರೆಮ್ಮನ ಗುಡಿಗೆ ಹೋದ್ವಿ. ಯಾಕಂದ್ರೆ 9 ದಿನ ಏನು ದೇವಿದ ಬನ್ನಿ ಗಿಡದ ಪೂಜಾ ಇರ್ತೈತಲ್ರಿ, ಆ ಪೂಜಾಕ್ಕೆ ಹೋಗಿರ್ತೀವಿ. ಸೊ ಇನ್ನು ಲಾಸ್ಟ್ನೇ ದಿನ ಹೋಗಿ ಉಡಿ ತುಂಬಿ ಬರಲಿಲ್ಲ ಅಂದ್ರೆ ಹೆಂಗೆ, ಹೀಗಾಗಿ ಅವತ್ತಿನ ದಿನ ನಾವು ಕರೆಮ್ಮ ದೇವಿ, 7 ಮಕ್ಕಳ ತಾಯಿ ಕರೆಮ್ಮ ದೇವಿ ಅಂತಂದು ನಮ್ಮ ಶೆಟ್ರ್ ಕಾಲನಿ ಒಳಗೆ ದೊಡ್ಡ ದೇವಸ್ಥಾನ ಐತಿ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಎಲ್ಲ ಉಡಿ ತುಂಬಿ ಅಲ್ಲಿನೂ ಮುಗಿಸ್ಕೊಂಡು ಬಂದ್ವಿ. ಅವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಅಂತಂದು ಹೇಳ್ಬೋದು.
ಇನ್ನು ಮತ್ತೇನು ಮಾಡಿದ್ರಿ ಹೋಗೇ ಬಿಡೋಣ ಅಂತಂದು ಹೋದ್ವಿ. ಖರೆ ಮತ್ತು ಹೋಗಿ ಬಂದಮೇಲೆ ನನ್ನ ಮಕ್ಕಳದು ಒಂದೇ ಸಮ ಹಠ, ಎಲ್ಲರ ಹೊರಗೆ ಹೋಗೋಣ ಮಮ್ಮಿ, ಎಲ್ಲರ ಹೊರಗೆ ಹೋಗೋಣ ಮಮ್ಮಿ ಅಂತಂದು. ಇಲ್ಲೇ ನಮ್ಮ ಧಾರವಾಡನಾಗ ಫೇಮಸ್ ಆಗಿ ಜಂಬೂ ಸವಾರಿ, ಮೈಸೂರೊಳಗೆ ಏನು ನಡೀತಿತ್ತಲ್ಲ ಅದೇ ರೀತಿಯಾಗಿ ಇಲ್ಲಿ ಜಂಬೂ ಸವಾರಿ ಕಾರ್ಯಕ್ರಮ ನಡೀತಿತ್ತು. ಬಟ್ ನಾ ಅದನ್ನು ಈ ವರ್ಷ ಮಿಸ್ ಮಾಡ್ಕೊಂಡ್ವಿ, ಯಾಕಂದ್ರೆ ನಾವು ಮಾರ್ಕೆಟಿಗೆ ಹೋಗಿದ್ವಲ್ಲ. ಸೊ ಆಲ್ರೆಡಿ ಜಂಬೂ ಸವಾರಿ ಮುಂದೆ ಹೋಗ್ಬಿಡ್ತು. ನಮ್ಗಲ್ಲಿ ಹತ್ತತ್ರ ಟೋಲ್ ನಾಲ್ಕಕ್ಕೆ ಬಂದು ಸಿಕ್ತು. ಖರೆ ಅಷ್ಟೇನು ಕ್ಲಿಯರ್ ಕಟ್ಟಾಗಿ ನೋಡೋಕೆ ಆಗಲಿಲ್ಲ. ಅದಕ್ಕೆ ಮಕ್ಕಳನ್ನ ನೆಕ್ಸ್ಟ್ ಡೇ ಎಲ್ಲರ ಹೊರಗೆ ಕರ್ಕೊಂಡು ಹೋಗಿ ಏನಾರ ತೋರಿಸ್ಕೊಂಬಂದ್ರೆ ಆಯ್ತು ಅಂತಂದು ಅಂದಿದ್ದೆ. ಅದಕ್ಕೆ ಅವ್ರು ಈಗ ಗಂಟು ಬಿದ್ದಾರ ನೋಡ್ರಿ, ಹೋಗೋಣ ಅಂತಂದು. ಆಯ್ತು ಬಿಡಪ್ಪ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡಿ ಇಲ್ಲಿ ಪೂಜಾ ಕೆಲಸಕ್ಕೆಲ್ಲ ಅವ್ರ ಹೆಲ್ಪ್ ತೊಗೊಳಕತ್ತೀವಿ, ನೋಡ್ತಿರ್ಬೋದು ನೀವು. ಗಾಡಿ ಪೂಜಾ ಅಂತೂ ಸುಸೂತ್ರವಾಗಿ ನಡೆದೈತಿ. ಇನ್ನು ನಿಮ್ಮ ಮನೆಯೊಳಗೆಲ್ಲ ಯಾವ ರೀತಿ ನೀವು ದಸರಾ ಹಬ್ಬ ಮಾಡಿದ್ರಿ? ನನ್ನ ವೀಡಿಯೋಸ್ಗಳು ಸ್ವಲ್ಪ ಬರೋದು ಲೇಟ ಆಗಾಕತ್ತೈತಿ. ಸೊ ಯಾರು ಏನು ಅನ್ಕೋಬೇಡ್ರಿ, ಏನಪ್ಪ ಇವಳು ವೀಡಿಯೋ ಹಾಕ್ದಾಗೊಮ್ಮೆ ಇದನ್ನು ಡೈಲಾಗ್ ಹೇಳ್ತಾಳೆ ಅನ್ಕೋಬೇಡ್ರಿ, ಇರೋದನ್ನು ನಿಜವಾಗಿ ಹೇಳಬೇಕಾಗ್ತೈತಿ. ಬರ್ತೈತಿ ವಿಡಿಯೋ, ಬಟ್ ಎಷ್ಟು ಸಾಧ್ಯ ಐತೆ ಅಷ್ಟು ಲೇಟಾಗೇನ ಆಗ್ತೈತಿ. ಜಲ್ದಿ ಮಾಡೋಕ್ಕೂ ಪ್ರಯತ್ನ ಮಾಡ್ತೇನೆ. ಸೊ ಏನಾದರೂ ಒಂದು ಕೆಲಸ ಬಂದುಬಿಡ್ತೈತಿ ನಾನು ಎಡಿಟಿಂಗಿಗೆ ಅಂತ ಕುಂತಾಗ. ಹೀಗಾಗಿ ಯಾವುದು ನನಗೆ ಬಿಡೋಕೆ ಬರದೇ ಇರೋವಂಥ ಪರಿಸ್ಥಿತಿ ಒಳಗೆ ನಾನು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿರ್ತೇನೆ. ಮತ್ತು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನಾವು ಸಿಕ್ಕಾಪಟ್ಟೆ ಜನ ನೋಡಾಕತ್ತೀರಿ ಚಾನಲ್ನ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ನನಗೆ ಇನ್ನೊಂದು ಏನು ಈ ವಿಡಿಯೋಸಿಂದ ತಿಳಿತು ಅರ್ಥ ಆಯ್ತಪ್ಪ ಅಂದ್ರೆ, ನಮ್ಮ ಜೊತೆ ಯಾರೇ ಎಷ್ಟೇ ಕ್ಲೋಸ್ ಇರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ನನಗೆ ಅನಿಸಿದ್ದು ಹೇಳಾಕತ್ತೇನೆ ನಾನು. ಕ್ಲೋಸ್ ಇದ್ದರೂ ನಾವು ಏನೋ ಒಂದು ಒಳ್ಳೆ ಥಾಟಿಂದ ಮಾಡಿ ಹಾಕಿರ್ತೇವೆ ಅಂದಮೇಲೆ ನಮ್ಮ ಜೊತೆ ಎಷ್ಟು ಕ್ಲೋಸ್ ಇದ್ದರೂ ನಮ್ಮ ವೀಡಿಯೋಗಳನ್ನ ನೋಡಿ ಒಂದು ಲೈಕ್ ಕೊಟ್ಟಿರಂಗಿಲ್ಲ ಅಂದ್ರೆ ಅವ್ರ ಮನಸ್ಥಿತಿ ಹೆಂಗಿರ್ತೈತೆ ಅಂತಂದು ನನಗೆ ಈ ವಿಡಿಯೋದಿಂದ ಅರ್ಥ ಆತಂತಂದು ಹೇಳ್ಬೋದು. ಇನ್ನು ಹೊರಗಿನವ್ರನ್ನ ಅಷ್ಟು ನಂಬಬಹುದಾ ಏನು ಅನ್ನೋದು ನನಗೂ ಇನ್ನೂ ಫುಲ್ ಕನ್ಫ್ಯೂಷನ್ ಐತೆ ನೋಡ್ರಿ ಇದ್ರೊಳಗೆ. ಸೊ ಫೈನಲಾಗಿ ಗಾಡಿ ಪೂಜಾ ಎಲ್ಲ ಮುಗೀತು. ಬರ್ರಿ ಇನ್ನು ನೆಕ್ಸ್ಟ್ ಮುಂದೆ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದೈತಿ. ಅಲ್ಲೊಂದು ಸ್ವಲ್ಪ ಹೋಗಿ ಬಂದಮೇಲೆ ಏನಾಗ್ತೈತಿ ಅನ್ನೋದನ್ನು ನಾನು ಶೇರ್ ಮಾಡ್ಕೋತೇನೆ. ನಾನೇನು 9 ದಿನ ಕರಿಯಮ್ಮನ ಗುಡಿಗೆ ಹೋಗಿದ್ವಲ್ರಿ, ಅಂದರೆ ನಾನು ನನ್ನ ಮಗಳು ಮುಂಜಾನೆ ಎದ್ದು ಏನು ಬನ್ನಿ ಗಿಡ ಪೂಜಾ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತಂದಿದ್ನಲ್ಲ, ಇದು ದೇವಸ್ಥಾನ ಐತೆ ನೋಡ್ರಿ, ಇದು ಬನ್ನಿ ಗಿಡ ಐತಿ. ಇದು ಕರಿಯಮ್ಮನ ಗುಡಿ ಹತ್ರನ ನಿಯರ್ ಐತಿ. ಸ್ವಲ್ಪ ನಮ್ಮ ಮನೆಯಿಂದ ಒಂದು 10 ನಿಮಿಷ ವಾಕೇಬಲ್ ವಿ ಅಂತಂದು ಹೇಳ್ಬೋದು. ಆಲ್ಮೋಸ್ಟ್ ಅವತ್ತೆಲ್ಲರೂ ಉಡಿ ತುಂಬು ಕಾರ್ಯಕ್ರಮದಾಗ ಬ್ಯುಸಿ ಇದ್ರಿ. ಇದು ಹತ್ತತ್ರ ಮಧ್ಯಾಹ್ನ ಆದರೂ ಇಷ್ಟು ರಶ್ ಇತ್ತು ನೋಡ್ರಿ. ಇನ್ನು ಮುಂಜಾನೆ ಆದರೆ ಎಷ್ಟು ರಶ್ ಇರಬಾರ್ದು. ನಾನು ನನ್ನ ಮನ್ಯಾಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೇಕಂದ್ರೆ ಮಧ್ಯಾಹ್ನನ ಆಯ್ತು. ಸೊ ನಾ ಮಧ್ಯಾಹ್ನನ ಬಂದು ದೇವಿಗೆ ಉಡಿ ತುಂಬಿ ಹೋದೆ. ಚೆನ್ನಾಗಂತೂ ಅನ್ನಿಸ್ತು ಅವತ್ತಿನ ದಿನ. ಇಷ್ಟು ಶಾರ್ಟಾಗಿ ಸಿಂಪಲ್ಲಾಗಿ ನಮ್ಮ ದಸರಾ ಹಬ್ಬ ಕಳೀತಂತಂದು ಹೇಳ್ಬೋದು. ಈ ದೇವಿದ ಪಲ್ಲಕ್ಕಿನೂ ಐತಿ. ಮತ್ತು ಇಲ್ಲಿ ಪ್ರಸಾದನೂ ಮಾಡಿಸಿದ್ರು ನೋಡ್ರಿ ಅವತ್ತಿನ ದಿನ. ಅಂದರೆ ಮಹಿಳೆಯರೆಲ್ಲ ಪೂಜೆ ಅದು ಮಾಡ್ಕೊಂಡು ಉಪವಾಸ ಅದು ಇದ್ದು ಬೇಡ್ಕೊಂಡಿರ್ತಾರಲ್ಲ. ಸೊ ಹಾಗಾಗಿ ಭಕ್ತರಿಗೆ ಇರಲಿ ಅಂತಂದು ಪ್ರಸಾದ ಸೇವೆನೂ ಇಟ್ಟಿದ್ರು ಇಲ್ಲಿ. ನಾವು ಅಲ್ಲೇನ ಪ್ರಸಾದನೂ ಮಾಡ್ಕೊಂಡು ಬಂದ್ವಿ ಅವತ್ತಿನ ದಿನ ಎಲ್ಲರೂ ಮನೆಯ ಮಂದಿ ಎಲ್ಲ ಕೂಡಿ. ಇನ್ನು ದೇವಿದ ಪಾಲ್ಕಿನೂ ಇತ್ತು. ಸ್ವಲ್ಪ ಅವತ್ತು ಯಾಕೋ ಪಾಲ್ಕಿ ಬರೋದು ಲೇಟ್ ಆಗಿತ್ತು, ನಂಗೆ ಅದೊಂದು ವಿಡಿಯೋ ಮಿಸ್ ಆಗೈತಿ. ಲಾಸ್ಟ್ ಟೈಮ್ ಎಲ್ಲ ಹೆಣ್ಮಕ್ಳ ಡೊಳ್ಳು ಬಾರಿಸೋದು ಅದು ವಿಡಿಯೋ ಮಸ್ತ್ ಇತ್ತು. ಆ ಥರದ ಒಂದು ಕಾರ್ಯಕ್ರಮಗಳಿದ್ವು. ಈ ಸಾರಿ ಅದು ಲೇಟ್ ಆಗೈತಂತ. ಸೊ ಪಾಲ್ಕಿ ಲೇಟಾಗಿ ಬಂದೈತಂತಂದು ಹೇಳ್ಬೋದು. ಈ ರೀತಿಯಾಗಿ ನಾವು ನಮ್ಮ ಮನೆಯೊಳಗೆ ದಸರಾ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಇನ್ನು ನೆಕ್ಸ್ಟ್ ದೀಪಾವಳಿ ಹಬ್ಬ ಐತಿ. ಸೊ ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೆಯೊಳಗೆ ವರ್ಷದಾಗ ಒಮ್ಮೆ ಇಡೀ ಮನೆ ಮಂದಿ ಎಲ್ಲ ಅರ್ಬಿ ತೊಗೊಳ್ಳೋದು, ಬಟ್ಟೆ ತೊಗೊಳ್ಳೋದು, ಮನೆ ಕ್ಲೀನಿಂಗ್, ಈ ಥರದ ಎಲ್ಲರ ಮನೆಯೊಳಗೂ ಕಾಮನ್. ಏನು ನನ್ನ ಮನೆಯೊಳಗೆ ಅಷ್ಟೇ ಅಂತ ನಾ ಹೇಳಂಗಿಲ್ಲ. ಸೊ ನಮ್ಮ ಮನೆಯೊಳಗೆ ಈ ರೀತಿ ಇರ್ತೈತಿ. ಇನ್ನು ಮತ್ತು ಅವತ್ತು ದೀಪಾವಳಿಗೆ ನಾ ಏನು ತೊಗೊಂಡೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಮತ್ತು ನಮ್ಮ ಮನೆಯೊಳಗೆ ಯಾವ ರೀತಿ ಹಬ್ಬ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾವು ಇದೇ ದೀಪಾವಳಿ ಹಬ್ಬದೊಳಗನ ಹಿರಿಯರ ಹಬ್ಬನೂ ಮಾಡ್ತೀವಿ. ಸೊ ಅದನ್ನೂ ನಾನು ಸಾಧ್ಯ ಆದರೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕಂತ ಇಚ್ಛೆ ಪಡಾಕತ್ತೇನೆ. ಸೊ ಡೆಡ್ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತಂದು ಹೇಳ್ತೇನೆ, ಬಿಟ್ಟರೆ ಬೇರೆ ಏನೂ ಇಲ್ಲ.
ಹೊಸದಾಗಿ ಬೆಳೆಯೋರ್ಗೂ ನಿಮ್ಮದೊಂದು ಸಹಾಯ ಸಹಕಾರ ಇರಲಿ. ಏನಪ್ಪ ಇವಳು ಹೇಳಿದ್ದನ್ನು ಪದೇ ಪದೇ ಹೇಳ್ತಾಳೆ ಅನ್ಕೋಬೇಡ್ರಿ. 7 ಮಕ್ಕಳ ತಾಯಿ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ನಿಮಗೆಲ್ಲ ಸ್ವಾಗತ. ತಾಯಿ ದೇವಿಯ ಕರಿಯಮ್ಮ ದೇವಿಯ ದರ್ಶನವನ್ನು ಮಾಡಿ ನೀವು ಕಣ್ಣು ತುಂಬ್ಕೊಡ್ರಿ ಅಂತಂದು ಹೇಳ್ತೀನಿ. ಅವತ್ತು ಸ್ವಲ್ಪ ಗದ್ದಲಿರೋದಕ್ಕೆ ವೀಡಿಯೋ ಸ್ವಲ್ಪ ಶೇಕ್ ಆಗೈತಿ. ನನ್ನ ಮಗಳಿಗೆ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ. ಅದು ಅನ್ನಕತ್ತಿದ್ರು ಪೂಜಾರಿ ಮಂಜು ಆಂಟಿ ಇವ್ರು ಪರಿಚಯ ಇದ್ದಾರೆ. ಅವ್ರು ಅನ್ನತ್ತಿದ್ರೆ ನೀವು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ಆಮೇಲೆ ಮಾಡ್ಬೇಕಮ್ಮ ಅಂತಂದು ಕಾಮಿಡಿ ಮಾಡಾಕತ್ತಿದ್ರು. ಯಾಕಂದರೆ ಹಿಂದ್ಗಡೆ ಸಿಕ್ಕಾಪಟ್ಟೆ ಜನ ರಶ್ ಒಳಗೆ ಇದ್ರಲ್ಲ. ಸೊ ಹಾಗಾಗಿ ಯಾರು ಏನಂದ್ರು ಈಗ ತಪ್ಪು ತಿಳ್ಕೊಬಾರ್ದು ನೋಡ್ರಿ. ತಪ್ಪು ತಿಳ್ಕೊಂಡ್ವಿ ಅಂದ್ರೆ ನಮ್ಮ ತಲೆ ಕೆಡ್ತೈತಿ. ಸೊ ನಾನು ಯಾವುದೂ ತಪ್ಪಾಗಿ ಥಿಂಕ್ ಮಾಡೋದು ಬ್ಯಾಡ ಅಂತಂದು ತಾಯಿ ದೇವಿ ಮುಂದೆ ಕೈ ಮುಗಿದು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೇಕಂದ್ರೆ ಹತ್ತತ್ರ 3 ಗಂಟೆ ಆಯ್ತು ನೋಡ್ರಿ. ಸ್ವಲ್ಪ ಬಿಸಿಲು ಇತ್ತು. ಸೊ ಊಟನೂ ಮಾಡಿ ಬಂದಿದ್ವಲ್ಲ, ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಮತ್ತು ಇಲ್ಲೆಲ್ಲ ಹೆಣ್ಮಕ್ಳು ಲಲಿತಾ ಸಹಸ್ರನಾಮ ಈ ಥರದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಎಲ್ಲರೂ ಒಬ್ರಿಗೊಬ್ಬರು ವಿಶ್ ಮಾಡಾಕತ್ತಾರ, ಹಬ್ಬದ ಶುಭಾಶಯಗಳನ್ನು ತಿಳ್ಸಾಕತ್ತಾರ ಅಂತಂದು ಹೇಳ್ಬೋದು. ಏನೋ ಒಂದು ಖುಷಿ ಅಲ್ರಿ. 9 ದಿನ 9 ಥರದ ಬಟ್ಟೆಗಳನ್ನು ಕಲರ್ ಬಟ್ಟೆಗಳನ್ನ ಹಾಕ್ಕೊಂಡು ದೇವಿ ದರ್ಶನಕ್ಕೆ ಹೋಗಿ ಬನ್ನಿ ಗಿಡ ಎಲ್ಲ ಪೂಜೆ ಮಾಡಿ ಲಾಸ್ಟ್ನೇ ದಿನ ಈ ರೀತಿಯಾದ ಒಂದು ಹಬ್ಬ ಆಚರಣೆ ಮಾಡೋದು ಮನಸ್ಸಿಗೆ ಖುಷಿ ಅಂತಂದು ಹೇಳ್ಬೋದು. ಸೊ ಬರ್ರಿ, ಇನ್ಯಾಕೆ ತಡ ಮಾಡೋದು, ಭಾಳ ಮಾತಾಡಕತ್ತೀನಂತಂದು ನೀವು ನನ್ನ ಬೈತಿರ್ತೀರಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗ್ಸೋಕೆ ಪ್ರಯತ್ನ ಮಾಡಾಕತ್ತೇನಿ. ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಳಕತ್ತೇನಿ. ಮತ್ತೊಂದು ಹೊಸದಾದ ಇಂಟ್ರೆಸ್ಟಿಂಗ್ ಆಗಿರೋವಂಥ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಇನ್ನು ಅಲ್ಲಿದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನನ್ನ ಮಗನದ ಒಂದು ಆಸೆ, ಅಲ್ಲಿ ಹೋಗುನು ಇಲ್ಲಿ ಹೋಗುನು ಅಂತ. ಸೊ ಅವ್ನು ಕರ್ಕೊಂಡು ಸಂಭಾಳಿಸ್ಕೊಂಡು ಮಾಡ್ಕೊಂಡು ಕುಂತೇವೆ ನೋಡ್ರಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಗಿದು ಹೋಗೈತಿ, ನನ್ನ ವಿಡಿಯೋ ಬರೋದು ಲೇಟ್ ಆಗತೈತಿ. ಸೊ ಯಾರು ಏನು ಅನ್ಕೋಬೇಡ್ರಿ. ನಾನು ವಿಶ್ ಮಾಡಿದ್ದಕ್ಕಾದ್ರೂ ನನ್ನ ವಿಶ್ನ ನೀವು ಅಂತಂದು ಹೇಳ್ತೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಸೊ ಮೀಟ್ ಯು ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು. ಬಾಯ್ ಬಾಯ್. ಯಾರಿಗೆ